ಹಣ ಕೊಡ್ತೀವಿ, ಇಲ್ಲೂ ಹೋಗಿಲ್ಲ, ಬಂದೇ ಬರುತ್ತೆ, ಅವರ ಖಾತೆಗೆ ಹೋಗೇ ಹೋಗುತ್ತೆ ಅಂತ ಹೇಳಿ ಸಚಿವ ಮುನಿಯಪ್ಪ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಗೃಹಲಕ್ಷ್ಮಿಯ 2 ಕಂತಿನ ಹಣ ಎಲ್ಲೂ ಹೋಗಿಲ್ಲ, ಫಲಾನುಭವಿಗಳ ಖಾತೆಗೆ ಹಣ ಬಂದೇ ಬರುತ್ತದೆ. ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಮುನಿಯಪ್ಪ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಹಣ ಎಲ್ಲಿ ಹೋಯ್ತು ಅಂತ ಬಿಜೆಪಿ ಅವರನ್ನ ಕೇಳಬೇಕು, ಅವರೇ ತಾನೇ ಆರೋಪ ಮಾಡ್ತಾ ಇರೋದು, ಅವ್ರನ್ನ ಹೋಗಿ ಕೇಳಿ ಅಂತೇಳಿ ಕಿಡಿ ಕೂಡ ಕಾಡಿದ್ದಾರೆ ಸಚಿವ ಮುನಿಯಪ್ಪ ಅವರು. ಚೇಂಜಸ್ ಇಲ್ಲ. ಬಿಜೆಪಿ ಅವರು ಆರೋಪ ಮಾಡ್ತಾ ಇದ್ರೆ 5,000 ಕೋಟಿ ಎಲ್ಲಿ ಹೋಯ್ತು ಅಂತ. ಅವ್ರನ್ನೇ ಕೇಳಿ ನಂಗೆ ಗೊತ್ತಿಲ್ಲ. ಸರ್ಕಾರದ ಜವಾಬ್ದಾರಿ ಇಲ್ಲ ಸರ್. 5,000 ಕೋಟಿ ಎಲ್ಲಿ ಹೋಯ್ತು? ಯಾವ್ದು 5,000 ಕೋಟಿ? ಗೃಹಲಕ್ಷ್ಮಿಯ 2 ತಿಂಗಳ ಹಣ ಎಲ್ಲಿ ಹೋಗಿದೆ ಅನ್ನುವಂಥದ್ದು ಲೇಟ್ ಆಗಿದೆ ಬಿಟ್ರೆ ಆ ಹಣ ಎಲ್ಲಿ ಹೋಗಿಲ್ಲ, ಈಗ ಕೊಡ್ತಾರೆ. ಇದಿಷ್ಟು ಸಚಿವ ಎಚ್ ಮುನಿಯಪ್ಪ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗ, ದಾರ್ ಕನ್ನಡ, ಬೆಳಗಾವಿ. ಗೃಹಲಕ್ಷ್ಮಿ ಹಣದ ವಿಚಾರವಾಗಿ ಗೋಲ್ಮಾಲ್ ಆಗಿದೆ, ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಹೇಳಿ ಎಂಎಲ್ಸಿ ಸಿಟಿ ರವಿಯವರು ಈಗ ಆಗ್ರಹಿಸಿದ್ದಾರೆ. ಬಿಜೆಪಿ ಕೂಡ ಇದನ್ನೇ ಆಗ್ರಹಿಸ್ತಾ ಇದೆ, ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ತನಿಖೆ ಆಗಲಿ, ಎಲ್ಲವೂ ಕೂಡ ಬಹಿರಂಗ ಆಗುತ್ತೆ. ನ್ಯಾಯಾಂಗ ತನಿಖೆಗೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿಯವರು ಆಗ್ರಹಿಸಿದ್ದಾರೆ. ವಾಲ್ಮೀಕಿ ನಿಗಮದ ಹಣ ತೆಲಂಗಾಣ ಬಳ್ಳಾರಿ ಎಲೆಕ್ಷನ್ಗೆ ಬಳಕೆ ಆಗಿತ್ತು, ಈಗ ಗೃಹಲಕ್ಷ್ಮಿ ಹಣ ತಾಂತ್ರಿಕವಾಗಿ ಬಂದಿಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಅವರೇ ಆರ್ಥಿಕ ಸಚಿವರು ಕೂಡ ಆಗಿದ್ದಾರೆ, ಅವರೇ ಉತ್ತರವನ್ನ ಕೊಡಬೇಕು. ನ್ಯಾಯಾಂಗ ತನಿಖೆ ಆಗಲಿ, ಎಲ್ಲ ಸತ್ಯ ಹೊರಬರುತ್ತೆ ಅಂತೇಳಿ ಸಿಟಿ ರವಿಯವರು ಆಗ್ರಹಿಸಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಫಲಾನುಭವಿಗಳ ಖಾತೆಗೆ ಹೋಗಬೇಕಾದ ಹಣ ಅಂದ್ರೆ ಗಂಗಾ ಕಲ್ಯಾಣಕ್ಕೆ, ವಾಹನ ಖರೀದಿಗೆ, ಉದ್ದಿಮೆ ನಡೆಸೋದಕ್ಕೆ, ಇದಕ್ಕೆ ಭೂಮಿ ಖರೀದಿಗೆ ಬಳಕೆ ಆಗಬೇಕಾದ ಹಣ ಎಣ್ಣೆ ಖರೀದಿಗೆ, ಚುನಾವಣೆಗೆ ಬಾರಿಗೆ ಹೋಯ್ತು. ಇವ್ರ ಹೆಂಡ್ರಿಗೆ, ಇವ್ರ ಮಕ್ಕಳಿಗೆ ಜ್ಯುವೆಲರಿ ಖರೀದಿಗೆ ಚಿನ್ನದ ಅಂಗಡಿಗೆ ಹೋಯ್ತು. ಇವರ ಐಷಾರಾಮಿ ಕಾರ್ ಖರೀದಿ ಮಾಡಲಿಕ್ಕೆ ಕಾರ್ ಶೋರೂಮಿಗೆ ಹೋಯ್ತು. ಇಂಥ ಮತ್ತು ತೆಲಂಗಾಣದ ಚುನಾವಣೆಗೆ ದುರ್ಬಳಕೆ ಆಯಿತು, ಬಳ್ಳಾರಿಯ ಚುನಾವಣೆಗೆ ದುರ್ಬಳಕೆ ಆಯಿತು. ಈ ರೀತಿಯ ಒಂದು ಗತ ಇತಿಹಾಸ ಕಾಂಗ್ರೆಸ್ಸಿಂದ ಇರೋದ್ರಿಂದ ನಮಗೆ ಸಂಶಯ ಇದೆ. ಇದು 5,000 ರೂಪಾಯಿನ ವಿಷಯ ಅಲ್ಲ, 5,000 ಕೋಟಿ ರೂಪಾಯಿ ವಿಷಯ. ಯಾರೋ ಒಬ್ಬರಿಗೋ ಇಬ್ಬರಿಗೋ ತಪ್ಪು ಹೋಗಿದೆ ಅಂದ್ರೆ ಟೆಕ್ನಿಕಲಿ ತಪ್ಪು ಹೋಗಿರಬಹುದು ಅಂತ ಅನ್ಕೊಳ್ಬಹುದಾಗಿತ್ತು. ಇದು ಟೆಕ್ನಿಕಲಿ ತಪ್ಪು ಹೋಗಿರೋದಲ್ಲ, ಉದ್ದೇಶಪೂರ್ವಕವಾಗಿಯೇ ದುರುಪಯೋಗ ಆಗಿರುವ ಸಾಧ್ಯತೆಗಳಿದಾವೆ. ಪ್ರಶ್ನೆ ಕೇಳಿದವ್ರನ್ನೇ ಬಾಯಿ ಮುಚ್ಚಿಸುವ ರೀತಿಯಲ್ಲಿ ದಾಷ್ಟ್ಯದಿಂದ ಸಚಿವರು ಮಾತನಾಡಿ ಕೊನೆಗೆ ಕ್ಷಮೆಯಾಚನೆ ಮಾಡಬೇಕಾಯಿತು. ಅದಕ್ಕೆ ನಾನು ಆಗ್ರಹಿಸ್ತೇನೆ, ಮುಖ್ಯಮಂತ್ರಿಗಳೇ, ನೀವು ಹಣಕಾಸು ಖಾತೆ ಸಚಿವರಿದ್ದೀರಿ, ಲೆಕ್ಕ ಇಷ್ಟು ಸುಲಭವಾಗಿ ಮಿಸ್ ಆಗ್ಬಿಡುತ್ತಾ? ನಿಮ್ಮ ಫೈನಾನ್ಸ್ ಆಫೀಸರ್ಸ್ ಹೆಬ್ಬೆಟ್ಟುಗಳ ಗೃಹಲಕ್ಷ್ಮಿ ಹಣ ಎಲ್ಲೂ ಹೋಗಿರೋದಿಲ್ಲ, ಖಜಾನೆಯಲ್ಲೇ ಇರುತ್ತೆ. ಸುಮ್ಮನೆ ಬಿಜೆಪಿಯವರು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡೋದು ಸರಿಯಲ್ಲ. ಹಣ ಎಲ್ಲೂ ಹೋಗಿಲ್ಲ, ಖಜಾನೆಯಲ್ಲೇ ಇರುತ್ತೆ ಅಂತೇಳಿ ಸಚಿವ ಭೈರತಿ ಸುರೇಶ್ ಅವರು ಕೊಟ್ಟಿರುವಂತ ಹೇಳಿಕೆ. ಖಜಾನೆಯಲ್ಲಿ ಇರುತ್ತಾ? ನ್ಯಾಯಾಂಗ ತನಿಖೆಗೆ ಕೊಡಿ, ಇರೋದನ್ನ ಗೊತ್ತಾಗುತ್ತೆ. ಬೆಳಗಾವಿಯಲ್ಲಿ ಸಚಿವ ಭೈರತಿ ಸುರೇಶ್ ಅವರು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಸರ್ಕಾರ ಹಣ ಆಗಿಲ್ಲ, ಎಲ್ಲೂ ಹೋಗಲ್ಲ, ಬಿಜೆಪಿಗೆ ಅನುಮಾನ ಪಡೋದೇ ಕೆಲಸ ಅಂತ. ಯಾಕೆ ಅನುಮಾನ ಪಡ್ತಿದ್ದಾರೆ ಬಿಜೆಪಿ ಅಂತಂದ್ರೆ, ಈ ಹಿಂದೆ ವಾಲ್ಮೀಕಿ ನಿಗಮದ ಹಣ ಏನಾಯ್ತು ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಒಂದು ಬಾರಿ ತಪ್ಪು ಮಾಡಿದ್ಮೇಲೆ ಮತ್ತೊಂದು ಬಾರಿ ತಪ್ಪು ಮಾಡೋದೇ ಇಲ್ಲ ಅಂತೇಳಿ ಹೇಗೆ ನಂಬೋದಕ್ಕೆ ಸಾಧ್ಯ? ಬಿಜೆಪಿ ಇದನ್ನೇ ಪ್ರಶ್ನೆ ಮಾಡ್ತಾ ಇರೋದು ಇವತ್ತು. ಆದ್ರೆ ಸಚಿವರಾಗಿರುವಂತಹ ಭೈರತಿ ಸುರೇಶ್ ಅವರು ಎಲ್ಲೂ ಹೋಗಿಲ್ಲ, ಖಜಾನೆಯಲ್ಲೇ ಇದೆ ಹಣ ಅಂತ ಹೇಳಿದ್ದಾರೆ. ಗೃಹಲಕ್ಷ್ಮಿ ಹಣ ವಿಚಾರವಾಗಿ ಮಾತಾಡಿದ್ರಿ, ವಿಷಾದವನ್ನ ಎಲ್ಲ ನೆನ್ನೆ ಆಯ್ತಲ್ಲ ಬಿಡ್ರಿ, ಆಯ್ತು. 5,000 ಕೋಟಿ ಎಲ್ಲಿ ಹೋಯ್ತು ಅನ್ನೋದೇ ಪ್ರಶ್ನೆ ಸರ್. ಈಗ
ಹೇಳ್ತಾರೆ ಅವರೇನೆ, ಸಂಬಂಧಪಟ್ಟ ಇಲಾಖೆ ಮಂತ್ರಿ ಇರ್ತಾರೆ, ಎಲ್ಲೂ ಹೋಗಿಲ್ಲ, ಸರ್ಕಾರದಲ್ಲಿ ಖಜಾನೆಯಲ್ಲಿ ಇರ್ತದೆ, ಎಲ್ಲಿ ಹೋಗಿರ್ತದೆ ದುಡ್ಡು. ತಪ್ಪು ಮಾಹಿತಿ ಏನಾದ್ರು ಕೊಟ್ಟಿದ್ರೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದರೆ ಸರಿಯಾದ ಮಾಹಿತಿ ಕೊಡ್ತಾರೆ. ಸರ್ಕಾರದ ಹಣ ಹಂಗೆಲ್ಲ ಡೈರೆಕ್ಟ್ ಆಗಿ ಹೋಗಕ್ ಚಾನ್ಸಸ್ ಇಲ್ಲಪ್ಪ. ಅವ್ರು ಏನ ವ್ಯಕ್ತಪಡ್ಕೊಂಡು ಬಿಜೆಪಿಯವ್ರು ಯಾವಾಗ ಅನುಮಾನ ಪಡತ್ತಾನೆ, 6 ವರ್ಷಕ್ಕೆ ಹೇಳೋರಲ್ಲ, ಸುಳ್ಳು ಹೇಳಕ್ಕೆ ವಿರೋಧ ಪಕ್ಷ ಇರೋದು ಅಂತ ಹೇಳಿ ಸದನದಲ್ಲಿ 10 ಸರಿ ಎಲ್ಲಾರು ಹೇಳಿದ್ರು. ಆ ತರ ಹೇಳುವಂತ ಆರೋಪಗಳಿಗೇನು ಉತ್ತರ ಹೇಳಕ್ಕಾಗ್ತದೆ? ಗೃಹಲಕ್ಷ್ಮಿ ಹಣ ವಿಚಾರವಾಗ ಮಾತಾಡಿದ್ರಿ, ವಿಷಾದವನ್ನ ಎಲ್ಲ ನೆನೆ ಆಯ್ತಲ್ಲ ಬಿಡ್ರಿ, ಆಯ್ತು. 5,000 ಕೋಟಿ ಎಲ್ಲಿ ಹೋಯ್ತು ಅನ್ನೋದೇ ಪ್ರಶ್ನೆ ಸರ್. ಈಗ ಹೇಳ್ತಾರೆ ಅವರೇನೆ, ಸಂಬಂಧಪಟ್ಟ ಇಲಾಖೆ ಮಂತ್ರಿ ಇರ್ತಾರೆ, ಎಲ್ಲೂ ಹೋಗಿಲ್ಲ, ಸರ್ಕಾರದಲ್ಲಿ ಖಜಾನೆಯಲ್ಲಿ ಇರ್ತದೆ, ಎಲ್ಲಿ ಹೋಗಿರ್ತದೆ ದುಡ್ಡು. ತಪ್ಪು ಮಾಹಿತಿ ಏನಾದ್ರು ಕೊಟ್ಟಿದ್ರೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದರೆ ಸರಿಯಾದ ಮಾಹಿತಿ ಕೊಡ್ತಾರೆ. ಸರ್ಕಾರದ ಹಣ ಹಂಗೆಲ್ಲ ಡೈರೆಕ್ಟ್ ಆಗಿ ಹೋಗಕ್ ಚಾನ್ಸಸ್ ಇಲ್ಲಪ್ಪ. ಅವ್ರು ಏನ ವ್ಯಕ್ತಪಡ್ಕೊಂಡು ಬಿಜೆಪಿಯವ್ರು ಯಾವಾಗ ಅನುಮಾನ ಪಡತ್ತಾನೆ, 6 ವರ್ಷಕ್ಕೆ ಹೇಳೋರಲ್ಲ, ಸುಳ್ಳು ಹೇಳಕ್ಕೆ ವಿರೋಧ ಪಕ್ಷ ಇರೋದು ಅಂತ ಹೇಳಿ ಸದನದಲ್ಲಿ 10 ಸರಿ ಎಲ್ಲಾರು ಹೇಳಿದ್ರು. ಆ ತರ ಹೇಳುವಂತ ಆರೋಪಗಳಿಗೇನು ಉತ್ತರ ಹೇಳಕ್ಕಾಗ್ತದೆ? ಸಚಿವರು ಮಾತನಾಡಿ ಕೊನೆಗೆ ಕ್ಷಮೆಯಾಚನೆ ಮಾಡಬೇಕಾಯ್ತು. ಅದಕ್ಕೆ ನಾನು ಆಗ್ರಹಿಸ್ತೇನೆ, ಮುಖ್ಯಮಂತ್ರಿಗಳೇ, ನೀವು ಹಣಕಾಸು ಖಾತೆ ಸಚಿವರಿದ್ದೀರಿ, ಲೆಕ್ಕ ಇಷ್ಟು ಸುಲಭವಾಗಿ ಮಿಸ್ ಆಗ್ಬಿಡುತ್ತಾ? ನಿಮ್ಮ ಫೈನಾನ್ಸ್ ಆಫೀಸರ್ಸ್ ಹೆಬ್ಬೆಟ್ಟುಗಳ ಬಾಲ್. ಗೃಹಲಕ್ಷ್ಮಿ ಹಣ ಎಲ್ಲೂ ಹೋಗಿರೋದಿಲ್ಲ, ಖಜಾನೆಯಲ್ಲೇ ಇರುತ್ತೆ. ಸುಮ್ಮನೆ ಬಿಜೆಪಿಯವರು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡೋದು ಸರಿಯಲ್ಲ. ಹಣ ಎಲ್ಲೂ ಹೋಗಿಲ್ಲ, ಖಜಾನೆಯಲ್ಲೇ ಇರುತ್ತೆ ಅಂತೇಳಿ ಸಚಿವ ಭೈರತಿ ಸುರೇಶ್ ಅವರು ಕೊಟ್ಟಿರುವಂತ ಹೇಳಿಕೆ. ಖಜಾನೆಯಲ್ಲಿ ಇರುತ್ತಾ? ನ್ಯಾಯಾಂಗ ತನಿಖೆಗೆ ಕೊಡಿ, ಇರೋದನ್ನ ಗೊತ್ತಾಗುತ್ತೆ. ಬೆಳಗಾವಿಯಲ್ಲಿ ಸಚಿವ ಭೈರತಿ ಸುರೇಶ್ ಅವರು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಸರ್ಕಾರ ಹಣ ಆಗಿಲ್ಲ, ಎಲ್ಲೂ ಹೋಗಲ್ಲ, ಬಿಜೆಪಿಗೆ ಅನುಮಾನ ಪಡೋದೇ ಕೆಲಸ ಅಂತ. ಯಾಕೆ ಅನುಮಾನ ಪಡ್ತಿದ್ದಾರೆ ಬಿಜೆಪಿ ಅಂತಂದ್ರೆ, ಈ ಹಿಂದೆ ವಾಲ್ಮೀಕಿ ನಿಗಮದ ಹಣ ಏನಾಯ್ತು ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಒಂದು ಬಾರಿ ತಪ್ಪು ಮಾಡಿದ್ಮೇಲೆ ಮತ್ತೊಂದು ಬಾರಿ ತಪ್ಪು ಮಾಡೋದೇ ಇಲ್ಲ ಅಂತೇಳಿ ಹೇಗೆ ನಂಬೋದಕ್ಕೆ ಸಾಧ್ಯ? ಬಿಜೆಪಿ ಇದನ್ನ ಪ್ರಶ್ನೆ ಮಾಡ್ತಾ ಇರೋದು ಇವತ್ತು. ಆದ್ರೆ ಸಚಿವರಾಗಿರುವಂತಹ ಭೈರತಿ ಸುರೇಶ್ ಅವರು ಎಲ್ಲೂ ಹೋಗಿಲ್ಲ, ಖಜಾನೆಯಲ್ಲೇ ಇದೆ ಹಣ ಅಂತ ಹೇಳಿದ್ದಾರೆ. ಗೃಹಲಕ್ಷ್ಮಿ ಹಣ ವಿಚಾರವಾಗ ಮಾತಾಡಿದ್ರಿ, ವಿಷಾದವನ್ನ ಎಲ್ಲ ನೆನೆ ಆಯ್ತಲ್ಲ ಬಿಡ್ರಿ, ಆಯ್ತು. 5,000 ಕೋಟಿ ಎಲ್ಲಿ ಹೋಯ್ತು ಅನ್ನೋದೇ ಪ್ರಶ್ನೆ ಸರ್. ಈಗ ಹೇಳ್ತಾರೆ ಅವರೇನೆ, ಸಂಬಂಧಪಟ್ಟ ಇಲಾಖೆ ಮಂತ್ರಿ ಇರ್ತಾರೆ, ಎಲ್ಲೂ ಹೋಗಿಲ್ಲ, ಸರ್ಕಾರದಲ್ಲಿ ಖಜಾನೆಯಲ್ಲಿ ಇರ್ತದೆ, ಎಲ್ಲಿ ಹೋಗಿರ್ತದೆ ದುಡ್ಡು. ತಪ್ಪು ಮಾಹಿತಿ ಏನಾದ್ರು ಕೊಟ್ಟಿದ್ರೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದರೆ ಸರಿಯಾದ ಮಾಹಿತಿ ಕೊಡ್ತಾರೆ. ಸರ್ಕಾರದ ಹಣ ಹಂಗೆಲ್ಲ ಡೈರೆಕ್ಟ್ ಆಗಿ ಹೋಗಕ್ ಚಾನ್ಸಸ್ ಇಲ್ಲಪ್ಪ. ಅವ್ರು ಏನ ವ್ಯಕ್ತಪಡ್ಕೊಂಡು ಬಿಜೆಪಿಯವ್ರು ಯಾವಾಗ ಅನುಮಾನ ಪಡತ್ತಾನೆ, 6 ವರ್ಷಕ್ಕೆ ಹೇಳೋರಲ್ಲ, ಸುಳ್ಳು ಹೇಳಕ್ಕೆ ವಿರೋಧ ಪಕ್ಷ ಇರೋದು ಅಂತ ಹೇಳಿ ಸದನದಲ್ಲಿ 10 ಸರಿ ಎಲ್ಲಾರು ಹೇಳಿದ್ರು. ಆ ತರ ಹೇಳುವಂತ ಆರೋಪಗಳಿಗೇನು ಉತ್ತರ ಹೇಳಕ್ಕಾಗ್ತದೆ? ಗೃಹಲಕ್ಷ್ಮಿ ಹಣ ವಿಚಾರವಾಗ ಮಾತಾಡಿದ್ರಿ, ವಿಷಾದವನ್ನ ಎಲ್ಲ ನೆನೆ ಆಯ್ತಲ್ಲ ಬಿಡ್ರಿ, ಆಯ್ತು. 5,000 ಕೋಟಿ ಎಲ್ಲಿ ಹೋಯ್ತು ಅನ್ನೋದೇ ಪ್ರಶ್ನೆ ಸರ್. ಈಗ ಹೇಳ್ತಾರೆ ಅವರೇನೆ, ಸಂಬಂಧಪಟ್ಟ ಇಲಾಖೆ ಮಂತ್ರಿ ಇರ್ತಾರೆ, ಎಲ್ಲೂ ಹೋಗಿಲ್ಲ, ಸರ್ಕಾರದಲ್ಲಿ ಖಜಾನೆಯಲ್ಲಿ ಇರ್ತದೆ, ಎಲ್ಲಿ ಹೋಗಿರ್ತದೆ ದುಡ್ಡು. ತಪ್ಪು ಮಾಹಿತಿ ಏನಾದ್ರು ಕೊಟ್ಟಿದ್ರೆ ವಿಷಾದ ವ್ಯಕ್ತಪಡಿಸ್ತೀನಿ ಅಂತ ಹೇಳಿದರೆ ಸರಿಯಾದ ಮಾಹಿತಿ ಕೊಡ್ತಾರೆ. ಸರ್ಕಾರದ ಹಣ ಹಂಗೆಲ್ಲ ಡೈರೆಕ್ಟ್ ಆಗಿ ಹೋಗಕ್ ಚಾನ್ಸಸ್ ಇಲ್ಲಪ್ಪ. ಅವ್ರು ಏನ ವ್ಯಕ್ತಪಡ್ಕೊಂಡು ಬಿಜೆಪಿಯವ್ರು ಯಾವಾಗ ಅನುಮಾನ ಪಡತ್ತಾನೆ, 6 ವರ್ಷಕ್ಕೆ ಹೇಳೋರಲ್ಲ, ಸುಳ್ಳು ಹೇಳಕ್ಕೆ ವಿರೋಧ ಪಕ್ಷ ಇರೋದು ಅಂತ ಹೇಳಿ ಸದನದಲ್ಲಿ 10 ಸರಿ ಎಲ್ಲಾರು ಹೇಳಿದ್ರು. ಆ ತರ ಹೇಳುವಂತ ಆರೋಪಗಳಿಗೇನು ಉತ್ತರ ಹೇಳಕ್ಕಾಗ್ತದೆ?